ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮೀಸಲಾತಿ ಬಿಲ್ಲನ್ನು ಡಿಲಿಮಿಟೇಷನ್ ಜೊತೆ ಸೇರಿಸಿ ತೆಗೆದುಕೊಂಡು ಬಂದಿದ್ದಾರೆ. ನಾವು ಯಾವತ್ತೂ ಮಹಿಳಾ ಮೀಸಲಾತಿಗೆ ವಿರೋಧವನ್ನ ಮಾಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು. ಡಿಲಿಮಿಟೇಷನ್ ಜೊತೆ ಸೇರಿಸಿಕೊಂಡು ಇದನ್ನು ತಗೊಂಡ್ಬಂದಿದ್ದಾರೆ. ನಾವು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿಲ್ಲ, ಮೀಸಲಾತಿಯನ್ನ ಸ್ಥಳೀಯ ಸಂಸ್ಥೆಗಳಿಗೆ ತಂದವರು ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ. ಬಿಜೆಪಿಯವರು ಆಗೇನಾದರೂ ಮೀಸಲಾತಿಗೆ ಡಿಮ್ಯಾಂಡ್ ಮಾಡಿದ್ರಾ? ನಾವೇ ಅಲ್ವಾ ತಂದಿದ್ದು. ಡಿಲಿಮಿಟೇಷನ್ ಇಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ, ಅಂದ್ರೆ ಕ್ಷೇತ್ರ ಮರು ವಿಂಗಡಣೆಯಿಂದ ಸಮಸ್ಯೆ ಆಗತ್ತೆ ದಕ್ಷಿಣದ ರಾಜ್ಯಗಳಿಗೆ, ಅದಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿಲಿಮಿಟೇಷನ್ನ ಜೊತೆಯಲ್ಲಿ ಸೇರಿಸಿಯೇ ಮಹಿಳಾ ಮೀಸಲಾತಿ ಬಿಲ್ಲನ್ನು ಕೂಡ ಕೇಂದ್ರ ಸರ್ಕಾರ ಅಲ್ಲಿ ಮಂಡನೆ ಮಾಡಿದ್ದು. ಹೀಗಾಗಿ ನಾವು ವಿರೋಧವನ್ನು ಮಾಡಿದ್ವಿ. ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧವೇ ಇಲ್ಲ. ಡಿಲಿಮಿಟೇಷನ್ ಅನ್ನು ಹೊರತುಪಡಿಸಿ ತಂದಿದ್ದರೆ ನಾವು ಅದಕ್ಕೆ ಸಮ್ಮತಿ ಕೊಡ್ತಾ ಇದ್ವಿ, ನಾವು ಅದನ್ನು ಒಪ್ಪಿಕೊಳ್ತಾ ಇದ್ವಿ, ಮಹಿಳಾ ಮೀಸಲಾತಿಯನ್ನು ನಾವು ಕೂಡ ಒಪ್ತಾ ಇದ್ವಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯಸಭಾ ಲೋಕಸಭಾ ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಂಡ್ಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73-74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಬಿಜೆಪಿ ಅವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ? ಈ ಲಿಮಿಟೇಷನ್ ಸದರ್ನ್ ಸ್ಟೇಟ್ಸ್ಗೆ ಅನ್ಯಾಯ ಆಗ್ತದೆ. ಭಾರತಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 50% ಮಾಡ್ತಾರೆ. 50% ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸೀಟ್ಸು? 80. 120 ಅಂತ 50% ಅಂದ್ರೆ ಎಷ್ಟಾಗುತ್ತೆ? 120 ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟಾಗುತ್ತೆ? 28, 14, 42. ಜಾಸ್ತಿ ಆಗಲ್ವ ಅಲ್ಲಿ? ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ಜಾಸ್ತಿ ಆಗಲ್ವಾ? ಅದಕ್ಕೆ ನಮ್ಮ ವಿರೋಧ ಹೊರತು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿ ಪರ ಇರೋರು ನಾವು. ಗೊತ್ತಾಯ್ತಾ? ರಾಜಕೀಯ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಈಗ ಸಂವಿಧಾನ ತಿದ್ದುಪಡಿ ಆಗ್ಬೇಕಾದ್ರೆ 2/3 ಆಗ್ಬೇಕಲ್ಲ, 50% ಆಫ್ ದಿ ಸ್ಟೇಟ್ಸು ಒಪ್ಪಿಗೆ ಕೊಡಬೇಕಲ್ಲ ಅದಕ್ಕೆ. ಅದರಿಂದ ನಾವು ಅದಕ್ಕೆ ವಿರೋಧ ಮಾಡಿದೆವು ಹೊರತು ಡಿಲಿಮಿಟೇಷನ್ಗೆ, ಬಟ್ ನಾಟ್ ಟು ದಿ ವುಮೆನ್ ರಿಸರ್ವೇಷನ್. ಮಹಿಳಾ ಮೀಸಲಾತಿ ವಿರೋಧಿಗಳು ಅನ್ನೋ ತರ ಬಿಂಬಿಸಲಿಕ್ಕೆ ಮೋದಿ ಅವರು ಮಾಡಿದ್ದಾರೆ. ಅದು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ಈಗ ತಮಿಳುನಾಡು ಎಲೆಕ್ಷನ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ರಾಜಕೀಯ ಮಾಡಕ್ಕೋಸ್ಕರ ಹೊರಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.